ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಅಪ್ಪಾಜಿ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಆನ್ ದಿ ವೇ ಹೋಗ್ಬೇಕಿದ್ರೆ ನನ್ನ ಮಗಳು ಪಾನಿಪುರಿ ಕೊಡಿಸಿ ಅಂತ ಕೇಳಿದ್ಲು. ಹಂಗಾಗಿ ಪಾನಿಪುರಿ ಕೊಡಿಸಿದ್ವಿ. ಬಟ್ ಅವಳು ತಿನ್ಬಿಟ್ಟು ರಿಯಾಕ್ಷನ್ ನೋಡಿ, ಆದರೆ ನನ್ನ ಮಗನ ಕೊಡಿಸಿಲ್ಲ ಅಂತ ತುಂಬ ಬೇಜಾರಾಗಿಬಿಟ್ಟಿದ್ದ. ಇನ್ನು ನಮ್ಮ ಸಾಹೇಬ್ರಿಗೆ ಯಾಕೆ ಬೇಜಾರು ಅಂತ ಹೇಳಿ ಒಂದಷ್ಟು ಪೂರಿ ಇಸ್ಕೊಟ್ರೆ ಸಾಹೇಬರು ಉದ್ದಕ್ಕೂ ಮೇಯ್ಕೊಂಡೇ ಬಂದಿದ್ದಾಯಿತು. ಅದು ಖಾಲಿ ಆಗಿದ ತಕ್ಷಣ ರಿಯಾಕ್ಷನ್ ನೋಡಿ ಹೇಗೆ ಕೊಡ್ತಿದ್ದಾನೆ ಅಂತ ಹೇಳಿ ಹೋಗಿ ಬರೋರಿಗೆಲ್ಲ ಬಾಯ್ ಮಾಡಿಕೊಂಡು ಅವ್ರದ್ದೇ ಭಾಷೆಯಲ್ಲಿ ಸಾಂಗ್ ಆಡ್ತಿದ್ದಾರೆ ಸಾಹೇಬರು. ನನ್ನ ಮಗನ ಜೊತೆ ಆರಾಮಾಗಿ ಗಾಡೀಲಿ ಆಟ ಆಡ್ಕೊಂಡು ಬರ್ಬೋದು, ತೊಂದರೆ ಏನೂ ಕೊಡೋದಿಲ್ಲ. ಇದೇ ಥರ ಆಡ್ಕೊಂಡು ಅವನೇ ಮಲ್ಕೊಬಿಡ್ತಾನೆ. ಹಾಗಾಗಿ ಹಿಂಸೆ ಅಂತ ಅನ್ಸೋದಿಲ್ಲ. ಅವ್ರ ಅಪ್ಪನ ಯಾವಾಗಲೂ ಕನ್ವರ್ಸ್ತಾ ಇರ್ತಾನಲ್ವ, ಸೊ ಹಂಗಾಗಿ ಇವಾಗಲೂ ಜಾಸ್ತಿ ಅಪ್ಪ 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 ಅಂತಲೇ ಇದ್ದ. ಇನ್ನು ಅಪ್ಪಾಜಿ ಮನೆಗೆ ಬಂದು 1 ಮಂತ್ ಆಗಿಬಿಟ್ಟಿತ್ತು. ಯಾವತ್ತೂ ಇಷ್ಟು ಗ್ಯಾಪ್ ಕೊಟ್ಟೋರೇ ಅಲ್ಲ. ಬಟ್ ಈ ಸರಿ ಮಾತ್ರ 1 ಮಂತ್ ಆಗೋಯ್ತು. ಮನೆ ಶಿಫ್ಟ್ ಆದಮೇಲೆ ಮನೆಗೆ ಹೋಗೇ ಇಲ್ಲ, 1 ನೈಟ್ ಉಳ್ಕೊಂಡಿಲ್ಲ ಅಂತಂದ್ಬಿಟ್ಟು ಹಿಂಸೆ ಮಾಡ್ತಾಯಿದ್ರು. ಕಾಲ್ ಮಾಡ್ತಾನೆ ಇದ್ದರು. ಹಾಗಾಗಿ ಹೋಗಿದ್ದು ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಆಲ್ರೆಡಿ ರೀಚ್ ಆಗಾಯಿತು, ಕೆಂಗೇರಿ ರೀಚ್ ಆದ್ವಿ. ಮೆಟ್ರೋ ಕೂಡ ನೋಡಿ 1 ಮಂತ್ ಆಗಿಬಿಟ್ಟಿತ್ತು. ಇನ್ನು ನೋಡಿ ನನ್ನ ತಂಗಿ ನಾವು ಬಂದಿದ್ದ ತಕ್ಷಣ ಫುಲ್ ಖುಷಿಯಾಗೋದ್ಲು. ನನ್ನ ಮಗಳನ್ನ ನೋಡಿದ ತಕ್ಷಣ ಅವಳು ಅಂದರೆ ಎಲ್ಲರಿಗೂ ತುಂಬಾ ಆಸೆ. ಈ ಕೋತಿಗಳೆರಡನ್ನೂ ನೋಡಿ ಹೇಗೆ ಆಡ್ತಿವೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.